ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಮಹಾಗಠಬಂಧನ್ನಿಂದಾಗಿ ಸರ್ಕಾರ ರಚನೆ ಮಾಡಿದ್ದಂತಹ ನಿತೀಶ್ ಕುಮಾರ್ ಈಗ ಮಹಾಗಠಬಂಧನ್ಗೆ ಎಳ್ಳು ನೀರು ಬಿಟ್ಟು ಬಿಜೆಪಿ ಸಖ್ಯವನ್ನು ಬೆಳೆಸೋದಕ್ಕೆ ಮುಂದಾಗಿದ್ದಾರೆ. ಬಿಹಾರದಲ್ಲಿ ಬಿಜೆಪಿಯ ಬೆಂಬಲದೊಂದಿಗೆ ಇವತ್ತು ಸಾಯಂಕಾಲಕ್ಕೆ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಈಗ ಸ್ವಲ್ಪ ಸಮಯಗಳ ಹಿಂದಷ್ಟೇ ರಾಜಭವನಕ್ಕೆ ಭೇಟಿ ನೀಡಿದ ನಿತೀಶ್ ಕುಮಾರ್ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಅಲ್ಲಿಗೆ JDU, RJD ಮತ್ತು ಕಾಂಗ್ರೆಸ್ ಸೇರಿಕೊಂಡು ರಚನೆ ಮಾಡಿದ್ದಂತಹ ಮಹಾಗಠಬಂಧನ್ ಸರ್ಕಾರ ಪತನವಾಗಿದೆ. ಒಟ್ಟು 243 ಸದಸ್ಯ ಬಲದ ಬಿಹಾರ ವಿಧಾನಸಭೆಯಲ್ಲಿ ಬಹುಮತಕ್ಕೆ 122 ಬೇಕು. ಮಹಾಗಠಬಂಧನ್ನೊಂದಿಗೆ JDU ಸೇರಿಕೊಂಡಿದ್ದಾಗ 159 ಇತ್ತು. ಈಗ ಒಂದು ವೇಳೆ ಏನಾದರೂ BJP ಜೊತೆ ಹೋದರೆ ಆಗಲೂ ಕೂಡ ಬಹುಮತ ದಾಟಿ 128ಕ್ಕೆ ನಂಬರ್ ಹೋಗುತ್ತೆ. ಬಹುಮತಕ್ಕೆ ಯಾವುದೇ ಕೊರತೆ ಆಗಲ್ಲ. ಹಾಗಾಗಿ ಈಗ ಅವರು BJP ಜೊತೆ ಸಖ್ಯವನ್ನು ಬೆಳೆಸೋದಕ್ಕೆ ಮುಂದಾಗಿದ್ದಾರೆ. ಹಾಗೆ ನೋಡೋಕ್ಕೆ ಹೋದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಸೆಡ್ಡು ಹೊಡೆಯೋದಕ್ಕೆ INDA ಒಕ್ಕೂಟವನ್ನು ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ನಿತೀಶ್ ಕುಮಾರ್. ಆರಂಭದಲ್ಲಿ ಕಾಂಗ್ರೆಸ್ಸನ್ನು ಸೇರಿದಂತೆ ಬೇರೆ ಬೇರೆ ಪಕ್ಷಗಳನ್ನು ಸೇರಿದಂತೆ ಎಲ್ಲರನ್ನೂ ಒಗ್ಗೂಡಿಸಿದ್ದು ಮೊದಲ ಮಹಾಸಭೆ ಪಾಟ್ನಾದಲ್ಲೇ ನಡೆದಿತ್ತು. ಅದು ಇವರ ನೇತೃತ್ವದಲ್ಲೇ ನಡೆದಿತ್ತು. INDA ಒಕ್ಕೂಟದ ಮೊದಲ ಸಭೆ. ಈಗ ಅದಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ.